ಎಲ್ರಿಗೂ ನಮಸ್ಕಾರ. ಕೊತ್ತಲವಾಡಿ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿಯವರು ಮೊದಲನೇ ಬಾರಿಗೆ ಪ್ರೊಡ್ಯೂಸ್ ಮಾಡಿರುವಂಥ ಸಿನಿಮಾ. ಪೃಥ್ವಿ ಅಂಬರ್ ಅವರು, ಕಾವ್ಯ ಶೈವ ಅವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು, ರಾಜೇಶ್ ನಟರಂಗ ಅವರು, ಸಾಕಷ್ಟು ಜನ ಸಹ ಕಲಾವಿದರು ಆ್ಯಕ್ಟ್ ಮಾಡಿರುವಂಥ ಸಿನಿಮಾ ಇದು. ಈ ಸಿನಿಮಾದ ಸ್ಟೋರಿ ಏನಪ್ಪ ಅಂತಂದರೆ, ನಾರ್ಮಲ್ ಆಗಿ ಒಂದು ಹಳ್ಳಿಯಲ್ಲಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಪೊಲಿಟಿಕಲ್ ಪಾರ್ಟಿ ಇರುತ್ತೆ. ಅದರಲ್ಲೊಬ್ಬ MLA ಕ್ಯಾಂಡಿಡೇಟ್, ಮಾಜಿ ಅಥವಾ ಹಾಲಿ ಇರ್ತಾರೆ. ಶಾಸಕರ ಮಧ್ಯೆ ಅವು ನಡೀತಿರುತ್ತೆ. ಮತ್ತು ಅದ್ರ ಮಧ್ಯೆ ಪೊಲೀಸ್ ಯಾಕೆ ಬರ್ತಾರೆ, ಊರಲ್ಲಿ ಏನೋ ಒಂದು ಲೀಗಲ್ ಆರ್ ಇಲ್ಲೀಗಲ್ ಥಿಂಗ್ಸ್ ನಡೀತಾ ಇರುತ್ತೆ, ಅದನ್ನು ಸ್ಟಾಪ್ ಮಾಡಬೇಕು ಅಥವಾ ಅದನ್ನು ಆ್ಯಕ್ಷನ್ ತೊಗೋಬೇಕು ಅಂತ ಬರೋದು. ಈ ಥರದ್ದು ಸ್ಟೋರಿ ಮೇಲೆ ನಾರ್ಮಲ್ ಆಗಿ ಒಂದು ಹಳ್ಳಿಯಲ್ಲಿ ಏನು ನಡೆಯುತ್ತೆ ಆ ಥರದ್ದೊಂದು ಸ್ಟೋರಿ ಇಟ್ಕೊಂಡು ಮಾಡಿರುವಂಥ ಸಿನಿಮಾ ಇದು. ಒಂದು ಊರಲ್ಲಿ ಒಂದು ಇಲ್ಲೀಗಲ್ ಮರಳು ಮಾಫಿಯಾ ನಡೀತಾ ಇರುತ್ತೆ. ಇಲ್ಲೀಗಲ್ ಅಥವಾ ಲೀಗಲ್ ಇವೆರಡರ ಮಧ್ಯೆ ಒಂದು ಕ್ವಶನ್ ಮಾರ್ಕ್ ಇದೆ. ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರ ಬಾಯಲ್ಲಿ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಮೇಲೆ ನಿಂತ್ಕೊಳ್ಳುತ್ತೆ, ಇದು ಲೀಗಲ್ಲ ಆರ್ ಇಲ್ಲೀಗಲ್ಲ ಅಂತ. ಹಂಗೆ ನೋಡಿದ್ರೆ ಎಲ್ಲ ಲೀಗಲ್ಲೇ, ಹಿಂಗೆ ನೋಡಿದ್ರೆ ಎಲ್ಲ ಇಲ್ಲೀಗಲ್ಲೇ. ಈ ಥರದೊಂದು ಕ್ವಶನ್ ಮಾರ್ಕ್ ಇದು. ಅದು ನೀವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪೃಥ್ವಿ ಅಂಬಾರ್ ಅವರು ನಿಮಗೆಲ್ಲ ಗೊತ್ತಿರೋ ಹಾಗೆ ದಿಯಾ ಸಿನಿಮಾದಲ್ಲಿ ನೋಡಿದ್ರೆ ಒನ್ ಆಫ್ ದಿ ಬೆಸ್ಟ್ ಆ್ಯಕ್ಟರ್ ಆ್ಯಂಡ್ ಆಲ್ಸೋ ಅಂಡರ್ ರೇಟೆಡ್ ಆ್ಯಕ್ಟರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಸಾಕಷ್ಟು ಅವಕಾಶಗಳು ಅವ್ರಿಗೆ ಬರಬೇಕು, ಅವಾಗಲೇ ಅವರು ಪ್ರೂವ್ ಮಾಡ್ಕೊಳಕ್ಕಾಗೋದು. ಈ ಸಿನಿಮಾದಲ್ಲಿ ಅವರು ಕೊಟ್ಟಿರುವಂಥ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ್ಯಂಡ್ ಆಲ್ಸೋ ಸ್ಕ್ರೀನ್ ಮೇಲೆ ಸ್ವಲ್ಪ ಫಿಟ್ಟಾಗಿ ಕಾಣಿಸ್ತಾ ಇದ್ದಾರೆ. ಮುಂಚೆ ಎಲ್ಲ ಒಂಚೂರು ಬಲ್ಕಿಯಾಗಿದ್ದರು. ಈ ಸಿನಿಮಾಗೋಸ್ಕರ ಸ್ವಲ್ಪ ವರ್ಕೌಟ್ ಮಾಡಿ ಸ್ವಲ್ಪ ರೆಡಿ ಆಗಿದ್ದಾರೆ. ಕಾವ್ಯ ಶೈವ ಅವರು ಕೂಡ ನೀವೆಲ್ಲ ನೋಡಿದಂಗೆ ಅವರು ಸೀರಿಯಲಲ್ಲಿ ತುಂಬ ಕಾಣಿಸ್ಕೊಂಡಂಥವ್ರು. ಆ್ಯಂಡ್ ಸಿನಿಮಾ ತೆರೆ ಮೇಲೆ ಕಾಣಿಸ್ಕೊಳ್ಳೋದಕ್ಕೆ ಅವರ ಕ್ಯಾರೆಕ್ಟರ್ ಏನಿದೆ ಅದ್ರ ಥ್ರೂ ನೋಡಿದ್ರೆ ಸ್ಕ್ರೀನ್ ಮೇಲೆ ತುಂಬ ಚೆನ್ನಾಗಿ ಕಾಣಿಸಿದ್ದಾರೆ. ಆ್ಯಂಡ್ ಈ ಸಿನಿಮಾದಲ್ಲಿ ವಿಲನ್ ಅಥವಾ ಹೀರೋ ಯಾರು ಅನ್ನೋದೇ ಕನ್ಫ್ಯೂಷನ್ ನನಗೆ. ಯಾಕೆ ಅಂತಂದರೆ ಹೀರೋ ಅಫ್ಕೋರ್ಸ್ ನಿಮಗೆ ಗೊತ್ತಿರೋ ಹಾಗೆ ಪೃಥ್ವಿ ಅಂಬರ್ ಅವರು ಹೀರೋ. ಆ್ಯಂಡ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು ಕೂಡ ಈ ಸಿನಿಮಾದ ಒನ್ ಆಫ್ ದಿ ಹೀರೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವ್ರ ಕ್ಯಾರೆಕ್ಟರ್ ಬಂದು ನಿಮಗೆ ತುಂಬ ಸ್ಟ್ರಾಂಗ್ ಆಗಿ ಮೈಂಡು ಕೂತ್ಕೊಳ್ಳುತ್ತೆ ಸಿನಿಮಾ ಸ್ಟಾರ್ಟ್ ಆಗಿ ಎಂಡ್ ಆಗೋವರೆಗೂ ಕೂಡ. ಯಾಕೆಂದರೆ ಅವ್ರನ್ನ ಇಂಟ್ರೊಡಕ್ಷನ್ ಕೊಡೋ ಸೀನೇ ಬೇರೆ ಥರ ಇರುತ್ತೆ. ಇನ್ನೂ ಒಂದು ರೀತಿ ಹೇಳಬೇಕು ಅಂತಂದರೆ ಇಡೀ ಸಿನಿಮಾನ ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ಬೋದು ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ಅಷ್ಟು ನೀಟಾಗಿ ಅವ್ರ ಕ್ಯಾರೆಕ್ಟ್ರು ಎಲ್ಲ ಕ್ಯಾರೆಕ್ಟರ್ನು ಡಾಮಿನೇಟ್ ಮಾಡುವಂಥ ಕ್ಯಾರೆಕ್ಟ್ರು ಅವ್ರದ್ದು. ಆ್ಯಂಡ್ ರಾಜೇಶ್ ನಟರಂಗ ಅವರು ಬುದ್ಧಿ ಹೇಳುವಂಥ ಪೊಲೀಸ್ ಆಗಿರ್ತಾರೆ. ಆ್ಯಂಡ್ ಅವರ ಕೆಲಸ ಏನಿದೆ ಅಷ್ಟು ಮಾತ್ರ. ಪೊಲೀಸ್ ಅಂದ್ರೆ ನನ್ನ ಕೆಲಸ ಏನು, ನಾನು ಗೌರ್ಮೆಂಟ್ ಆಫೀಸರು, ನೋಡಪ್ಪ ನಾನು ಇಷ್ಟು ಮಾಡ್ತೀನಿ, ಇಷ್ಟೇ ನಾನು ಮಾಡೋದು. ಸೊ ಅಷ್ಟೇ ಮಾಡಿದ್ದಾರೆ, ಅದಕ್ಕಿಂತ ಅವ್ರು ಏನೂ ಎಕ್ಸ್ಟ್ರಾ ಮಾಡಿಲ್ಲ. ಆ್ಯಂಡ್ ಸ್ಕೂಲು, ಕಾಲೇಜು, ಸ್ಟೂಡೆಂಟ್ಸು ಮತ್ತು ಊರಿನ ಜನಗಳ ಮಧ್ಯೆ ಬರುವಂಥ ಒಂದಷ್ಟು ಜಗಳಗಳು ಇದನ್ನು ತೋರಿಸಿದ್ದಾರೆ. ಆ್ಯಂಡ್ ಈ ಪ್ರಕೃತಿ ಮಧ್ಯೆ ಇರುವಂಥ ಒಂದು ಊರು ಎಷ್ಟು ರಿಚ್ ಆಗಿರುತ್ತೆ, ಅವ್ರು ಬದುಕುವಂಥ ರೀತಿ ಅದು ಒಂದು ಸ್ವಲ್ಪ ಹಿಂಗೆ ಹೋಗ್ಬಿಡುತ್ತೆ. ಆ್ಯಂಡ್ ನಿಮ್ಗೆ ಇನ್ನೊಂದು ಹೇಳಬೇಕು, ಈ ಸಿನಿಮಾದಲ್ಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಕ್ಯಾಮಿಯೋ ಕೂಡ ಇದೆ. ಆ ಕ್ಯಾಮಿಯೋ ಯಾವ ಥರ ಇದೆ, ಸಿನಿಮಾ ನೋಡಿರೋರು ಯಾರಾದರೂ ಇದ್ದರೆ ಆಲ್ರೆಡಿ ಕಮೆಂಟ್ ಹಾಕಿ ಯಾವ ಥರ ಬಂದು ಹೋಗ್ತಾರೆ ಸಿನಿಮಾದಲ್ಲಿ ಅಂತ. ಸಿನಿಮಾದಲ್ಲಿ ಬಂದು ಹೋಗ್ತಾರೆ ಅವರು ಅಂತ ಹೇಳ್ಬೋದು. 1 ಸೆಕೆಂಡ್ ಹಿಂಗೆ ಹೊಟ್ಟೋಗ್ತಾರೆ. ಸೊ ಅಷ್ಟು ಸ್ಪೀಡಾಗಿ ಬಂದು ಹೋಗ್ತಾರೆ ಅವರು. ಸಿನಿಮಾಗೆ ರಿಲೇಟ್ ಆಗ್ತಾರಾ ಅಂತ ನೀವು ಸಿನಿಮಾದಲ್ಲಿ ಆಲ್ರೆಡಿ ನೋಡೋರು ಗೊತ್ತಿರುತ್ತೆ. ಅದನ್ನು ಇಂಡೈರೆಕ್ಟಾಗಿ ಕಮೆಂಟ್ ಮಾಡಿ, ಡೈರೆಕ್ಟಾಗಿ ಹೇಳಕ್ಕೆ ಹೋಗ್ಬಿಡಿ. ಆ್ಯಂಡ್ ಈ ಸಿನಿಮಾದ ಪಾಸಿಟಿವ್ ಥಿಂಗ್ಸ್ ಇಷ್ಟಿತ್ತು. ಓಕೆ, ಒನ್ ಟೈಮ್ ವಾಚಬಲ್, ನಿಮಗೆ ಕೊಡೋವಂಥ ದುಡ್ಡಿಗೆ ವರ್ತ್ ಅಂತ ಹೇಳ್ಬೋದು. ನೆಗೆಟಿವ್ ಥಿಂಗ್ಸ್ ನೋಡ್ತಾ ಹೋದರೆ ಸ್ಕ್ರಿಪ್ಟಿಂಗಲ್ಲಿ ಎಡವಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸಿನಿಮಾ ನೋಡ್ತಾ ನನಗೆ ಅನಿಸಿದ್ದು ಒಂಚೂರು ಫಸ್ಟ್ ಹಾಫಲ್ಲಿ ಒಂದು ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಸೆಕೆಂಡ್ ಹಾಫಲ್ಲಿ ಅಲ್ಲಲ್ಲಿ ಸ್ವಲ್ಪ ಲ್ಯಾಗ್ ಅನಿಸುತ್ತೆ. ಈ ಮ್ಯಾನ್ ಆಫ್ ದಿ ಮ್ಯಾಚ್ ಥರ ಈ ಮೂವಿ ಆಫ್ ದಿ ಮ್ಯಾನ್ ಆಫ್ ದಿ ಮೂವಿ ಅಂತ ಏನಾದ್ರು ಕೊಡೋಂಗಿದ್ರೆ ಅದು ಎಗೈನ್ ಗೋಪಾಲ್ ಕೃಷ್ಣ ದೇಶಪಾಂಡೆ ಅವ್ರಿಗೆ ಹೋಗಬೇಕು. ಅವ್ರ ಕ್ಯಾರೆಕ್ಟರ್ ನಿಮಗೆ ಅಷ್ಟು ಟಾರ್ಚರ್ ಕೊಡುತ್ತೆ ಸಿನಿಮಾದಲ್ಲಿ. ಕ್ಲೈಮ್ಯಾಕ್ಸ್ ವಿಚಾರಕ್ಕೆ ಬಂದರೆ ಈ ಕ್ಲೈಮ್ಯಾಕ್ಸಲ್ಲಿ ಹೀರೋ ಮತ್ತು ವಿಲನ್ಗೆ ಇಬ್ರಿಗೂ ಪೈಪೋಟಿ ನಡೆಯುತ್ತೆ. ಅದೆಲ್ಲ ಸಿನಿಮಾದಲ್ಲೂ ಹಾಗೆ ಆಗುತ್ತೆ. ಬಟ್ ಇಲ್ಲಿ ಒಂದು ವಿಷಯ ಮತ್ತು ಒಂದು ಟ್ವಿಸ್ಟು ಇಡೀ ಸಿನಿಮಾದಲ್ಲಿ ಇಲ್ಲಿ ಏನಾಯಿತು ಅಂತ ನಿಮಗೆ ಕ್ವಶನ್ ಮಾರ್ಕ್ ಕಾಡ್ತಾನೇ ಇರುತ್ತೆ. ಆ ಕ್ವಶನ್ ಮಾರ್ಕ್ಗೆ ಆನ್ಸರ್ ಕೊಡುವಂಥ ಟೈಮು ಕ್ಲೈಮ್ಯಾಕ್ಸು. ಆ್ಯಂಡ್ ಆಲ್ಸೋ ಫೈಟು ಇರುತ್ತೆ. ಒಂದು ಥರ ಟ್ವಿಸ್ಟ್ ಕೊಡ್ತಾರೆ ಅದರಲ್ಲಿ. ಅದು ನಿಮಗೆ ಕರೆಕ್ಟು, ಇದು ಕರೆಕ್ಟಾಗಿದೆ ಇಲ್ಲಿ ಅಂತ ನಿಮ್ಗೆ ಅನಿಸುತ್ತೆ ಅಷ್ಟೇ. ಆ್ಯಂಡ್ ಆಲ್ಸೋ ನೆಗೆಟಿವ್ ಥಿಂಗ್ಸ್ ನೋಡಿದ್ರೆ ಕತೆ ಮೇಲೆ ಇನ್ನೂ ವರ್ಕ್ ಮಾಡ್ಬೋದಾಗಿತ್ತು. ತುಂಬ ನೀಟ್ ಆ್ಯಂಡ್ ಕ್ಲಿಯರ್ ಮತ್ತು ಚಿಕ್ಕ ಕತೆ ಇದು. ತುಂಬ ಚಿಕ್ಕ ಕತೆ, ಒಂದೇ ಊರಲ್ಲೇ ಶೂಟ್ ಮಾಡಿದ್ದಾರೆ. ಒಂದೇ ಅಂದರೆ ರಿಪೀಟೆಡ್ ಪ್ಲೇಸಸ್, ರಿಪೀಟೆಡ್ ಜಾಗ, ರಿಪೀಟೆಡ್
ಸೀನ್ಸ್ ಅವಾಗವಾಗ ಕಾಣಿಸ್ತಾ ಇರುತ್ತೆ, ಅದನ್ನ ಒಂಚೂರು ಕರೆಕ್ಷನ್ ಮಾಡ್ಕೋಬೇಕಿತ್ತು ಡೈರೆಕ್ಟ್ರು. ಆ್ಯಂಡ್ ಆಲ್ಸೋ ಕಥೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಸಾಕಷ್ಟು ಚೇಂಜಸ್ ತರ್ಬೋದಾಗಿತ್ತು. ರೈಟಿಂಗಲ್ಲಿ ಸ್ವಲ್ಪ ಹಿಂದೆ ಹೋಯ್ತು ಅಂತಲೇ ನನಗನ್ಸುತ್ತೆ. ನನಗನ್ಸಿದ್ದು ಇಷ್ಟು. ಸಿನಿಮಾ ನೋಡಿದರೆ ನೀವು ಕಮೆಂಟ್ ಹಾಕಿ. ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇನ್ನೊಂದು ಮತ್ತೆ ಸಿನಿಮಾ ರಿವ್ಯೂ ತೊಗೊಂಬರ್ತೀನಿ. ಅಲ್ಲಿ ಗಂಟ ಮತ್ತೆ ಸಿಗೋಣ. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್.